ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ವ್ಲಾಗ್ಸ್. ಸೊ ಗೈಸ್ ಇದು ಲಾಸ್ಟ್ ವ್ಲಾಗ್ದ ಕಂಟಿನ್ಯೂಷನ್ ವ್ಲಾಗ್ ಐತಿ. ಲಾಸ್ಟ್ ವ್ಲಾಗ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡ್ರಿ. ನಮ್ಮ ಅಮ್ಮ ಅಕ್ಕ ದೇವತರ ಜಗಳ ನೋಡಿರ. ನಮ್ಮ ಅಮ್ಮ ಅಕ್ಕನ ಜಗಳ ನೋಡ್ರಿ ಮಮ್ಮಿ ನಿಂಗೆ ಯಾಕೆ ಜಗಳ ನೋಡ್ರಿ. ನಾ ಹಾಕ್ತೇನೆ ಹಿಂಗಿಂಗ್ ಹಾಕ್ತೇನೆ ಹಿಂಗಿಂಗ್ ಹಾಕ್ತೇನೆ ಹಿಂಗ್ ಹಾಕ್ತೇನೆ ಹಿಂಗ್ ಹಾಕ್ತೇನೆ ಭಯಪಡ್ರಿ. ಊರಾಗ ಎಲ್ಲ ದೇವ್ರಂತ ಹೇಳಿ ಬರತ್ತವ. ಐ ಮೀನ್ ಎಲ್ಲರಿಗೂ ಗೊತ್ತಿರ್ತೈತೆ ಅನಿಸ್ತೈತಿ. ಸೊ ನಮ್ಮ ಊರಾಗ ಬಂದಿದ್ದು ನಾವು ಸ್ಕೂಲ್ನಾಗ ನೋಡಿದ್ ಲಾಸ್ಟ್ ಎಲ್ಲ ದೇವ್ರು ಈಗ ನೋಡಾಕತ್ತೀವಿ. ಇಲ್ಲಿ ಬಂದ್ಮೇಲೆ ತೋರಿಸ್ತೇನೆ ಸಮಯ ಬಂದ್ಮೇಲೆ. ನೀರು ಹಾಕಕ್ಕೆ ಹೋಗೋಣ. ಮೈ ಬರ್ಡೇ ಡ್ರೆಸ್ಸಸ್ ಇದೆ. ಆ್ಯಕ್ಚುಲಿ ಟಾಪ್ ಅಷ್ಟೇ ತೊಗೊಂಡಿದ್ದೆ, ಸ್ಕರ್ಟ್ ಸ್ಫೂರ್ತಿ ಕಂದಿಸ್ಕೊಂಡು ಮ್ಯಾಚ್ ಮಾಡಿಕೊಂಡೆ. ಇದಕ್ಕೆ ವಿಡಿಯೋ ಮಾಡೋದನ. ಸೊ ಇದಕ್ಕೆ ಜೀನ್ಸ್ ಹಾಕೊಂಡು ಚಂದ ಅನಿಸ್ತೈತಿ. ಲೆಟ್ಸ್ ಸಿ ಹೆಂಗೆ ಅನಿಸ್ತದೆ ಅಂತ ಹೇಳಿ. ಇಗ್ನೋರ್ ಮೈ ಗೆಜ್ಜಿ ಕೈಸ್. ಸುಮ್ಮ ಹಾಕ್ಕೊಂಡು ತೆಗ್ದೇ ಇಲ್ಲ ನೋಡ್ರಿ. ಜೀನ್ಸ್ ಮೇಲೆ ಹಿಂಗೆ ಅನಿಸ್ತೈತಿ. ಇಗ್ನೋರ್ ಆರ್ ಮಿರರ್ ಗೈಸ್. ಇವ್ರು ಮಿರರ್ ಬರ್ಸಂಗಿಲ್ಲ ಅನಿಸ್ತೈತಿ. ಮತ್ತೆ ಎದಕ್ಕಿಲ್ಲ ಅದು ಇವತ್ತಿಲ್ಲ ಅದು ನೀ ವಿಡಿಯೋ ಮಾಡೋ ಮುಂದೆ ಇರಂಗಿಲ್ಲ. ಸೊ ಐ ಥಿಂಕ್ ದಿಸ್ ಗೋಸ್ ಗುಡ್ ಅಂತ ಅನಿಸ್ತೈತಿ. ಲೆಟ್ಸ್ ಸಿ. ಆ್ಯಂಡ್ ಇನ್ನೂ ಎರಡು ಅದಾವ, ಅವು ಹಾಕೊಂಡು ಟ್ರೈ ಮಾಡಿ. ಇನ್ನೊಂದು ಡ್ರೆಸ್ ಇದೆ ಗೈಸ್. ಇದೊಂದು ಐ ವಾಸ್ ಥಿಂಕಿಂಗ್ ಇದ್ದ ನಾನು ಫಸ್ಟ್ ಹಾಫ್ ಹಾಕೊಳ್ಳೋ ಡ್ರೆಸ್ ಅಂತ. ಬಟ್ ಸ್ಟಿಲ್ ಲೆಟ್ಸ್ ಸಿ. ನಮ್ಮ ಸ್ಫೂರ್ತಿಗಾಗಿ ಇಷ್ಟ ಆಗಿಲ್ಲ. ಗೈಸ್ ನಮ್ಮಮ್ಮ ಎಷ್ಟು ಗದ್ದಲ ಮಾಡಾರಂತ ಹೇಳಂದ್ರೆ, ನಿನ್ನೆ ನಮ್ಮ ಅಮ್ಮಗೆ ಒಂದು ಸ್ವಲ್ಪ ತಲೆ ನೋವು ಆತಿತ್ತಂತೆ. ತಲೆ ನೋವು ಮುಂದೆ ನಮ್ಮಮ್ಮ ಜೀವನದಾಗ ಒಂದ್ಸರಿನೂ ದವಾಖಾನೆಗೆ ಹೋಗಿಲ್ಲ ಗೈಸ್. ಅಂದರೆ ನಿನ್ನೆ ದವಾಖಾನೆಗೆ ಹೊಕ್ಕೇನೆ ಅಂತ ಅವ್ವ ಮಗಳು ಹೋದ್ರು. ಗೋಲ್ಡ್ ತರಕ್ಕೆ ಹೋಗ್ಯಾರ. ನಾನು ಭಾಳ ದಿನದಿಂದ ಆಸೆ ಪಡತ್ತಿದ್ದೆ ಗೋಲ್ಡ್ ಬ್ರಾಸ್ಲೆಟ್ ಬೇಕಂತ ಹೇಳಿ ಅದನ್ನ ತರಕ್ಕೆ ಹೋಗ್ಯಾರ. ನಿನ್ನೆ ಅಲ್ಲಿ ಇರಲಿಲ್ಲ ಅಂತ ವಾಪಸ್ ಬಂದಾರೆ. ಮತ್ತು ಇವತ್ತು ನಿನ್ನೆ ಹಾಸ್ಪಿಟಲ್ ಬಂದೈತಂದರೆ ಇವತ್ತು ಮತ್ತೆ ಹೋಗ್ಯಾರ. ಇವತ್ತು ಹೋಗಿ ನನಗಂತ ಹೇಳಿ ನನ್ನ ಬರ್ಡೇ ಗಿಫ್ಟ್ ಅಂತ ಹೇಳಿ ಗೋಲ್ಡ್ ಬ್ರಾಸ್ಲೆಟ್ ಮಾಡಿಸ್ಕೊಂಬಂದಾರೆ. ಅದು ನಿಮಗೆ ಬರ್ಡೇ ದಿನಾನು ತೋರಿಸ್ತೇನೆ ನನ್ನ ಬರ್ಡೇ ಬ್ಲಾಗ್ನಾಗೆ. ಸೊ ಇಷ್ಟು ಗದ್ದಲ ಆಯ್ತು ಗೈಸ್ ನಮ್ಮಮ್ಮಂದು. ಒಂದು ದವಾಖಾನೆ ಹೆಸರಲ್ಲೇ ಇದಕ್ಕೆ ನಮ್ಮಮ್ಮ ನೀ ತಲೆನೋವಾಗಿ ಯಾವಾಗ ದವಾಖಾನೆಗೆ ಹೋಗಿ ಜೀವನದಾಗ ಬಂತು ಕೈ ತೆಗಿಯೋದನ್ನು ಮುಖ ನೈಟಿ ನ್ಯಾಚುರಲ್ ಆಗಿರ್ಬೇಕು. ನೈಟ್ ನೋಡ್ರಿ ನೈಟಿನಾಗಿ ಅದೇನು ಎಲ್ಲ ಎಲ್ಲ ಬ್ಲಾಗ್ನಾಗ ನೈಟಿ ಇದೆ ಬಂದಿತ್ತು ಗೈಸ್. ಇನ್ನೇನು ಮಾಡೋಕ್ಕಾಗ್ತೈತಿ. ನಾ ಬಂದಾಗ ಒಂದ್ಸರಿ ಹೊಸ ನೈಟಿ ತೊಗೊಳಕಾಗ್ತೈತಿ. ಮನೆನಾಗ ಹೆಂಗಿರ್ತಾರೆ ಹಂಗಿರ್ತಾರೆ ಗೈಸ್. ಎಲ್ಲದಕ್ಕೂ ನಾಚ್ತಾರೆ ನಮ್ಮಮ್ಮ. ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ ಗೈಸ್. ಅಮ್ಮ ನಂಗೆ ಗೋಲ್ಡ್ ಬ್ರಾಸ್ಲೆಟ್ ಫೈನಲಿ ತೋರಿಸ್ತೀನಿ ನಿಮಗೆ ಡಿಸೈನ್ ಹೆಂಗೈತೆ ಅಂತ ಹೇಳಿ. ಸ್ಫೂರ್ತಿ ನೋಡ್ರಿ ನಮ್ಮ ಸ್ಫೂರ್ತಿ ಅವರಿಗೆಲ್ಲ ಮಮ್ಮಿಗೆ ಹೇಳಕ್ಕೀಗ ಬಾಯನ್ ಅಂದ್ರೆ ಆಫ್ ಮಾಡ್ತೀನಿ. ನೀ ಬಾಯನ್ ಇಲ್ಲಾಂದ್ರೆ ಆಫ್ ಮಾಡಂಗಿಲ್ಲ. ಕೈಲೇ ಮಾಡ ಬಾಯ್ ಕೈಲೇ ಮಾಡ ಆ ಕೈಲೇ ಮಾಡ ಬಾಯ್. ದಿ ನೆಕ್ಸ್ಟ್ ಡೇ ಗೈಸ್ ನಾನು ಸ್ಫೂರ್ತಿಕ ರೆಡಿಯಾಗಿ ಹುಬ್ಳಿಗೆ ಹೊಂಟೀವಿ. ಸೊ ಹಿಂಗೆ ರೆಡಿಯಾಗಿನಿ ನಾನು. ಸ್ವಲ್ಪ ಏನು ಭಾಳ ಶಾಪಿಂಗ್ ಇಲ್ಲ ಗೈಸ್, ಸ್ವಲ್ಪ ಮಾಡೋದೈತಿ. ಸೊ ಸ್ಫೂರ್ತಿಕ ಹಂಗೆ ರೆಡಿಯಾಗ ತೋರಿಸ್ತೀನಿ. ನಾ ಬ್ಯಾಡ್ ಓದಿಲ್ಲ ನಿನಗೆ ಹೋಗ್ ಬಾ. ಮತ್ತೆ ರೆಡಿಯಾಗಿ ಹೊಂಟಿಯಲ್ಲ. ಹಳೆ ಡ್ರೆಸ್ ಹಾಕೊಂಡಿ ನೀ ಹಳೆ ಡ್ರೆಸ್ ಹಾಕೊಂಡಿ ಹೊಸ ಡ್ರೆಸ್. ನನ್ನ ಕ್ಯಾಪ್ ಹೆಂಗೈತಿ ಹೆಂಗೈತಂದ್ರೆ ಬಸ್ ಬಿತ್ತಂತ್ಲಿ. ಏ ಸಿರಿ ನನ್ನ ಅಮ್ಮು ನಂದು ಇದು ಹೆಂಗೈತಿ ಕ್ಯಾಪ್. ನೀ ಛತ್ರಿ ಬೇಡ, ನನ್ನ ಕ್ಯಾಪ್ ಹೆಂಗೈತಿ ನೋಡೆ. ನಂಗೆ ಇದೆ ಹಂಗಾರ ಈ ಕ್ಯಾಪ್ ನನಗ ಬಿಡ ಹಂಗಾರ. ವಾ ಏ
ಇಲ್ಲ ಅಲ್ಲಿ ಯಾರಿಲ್ಲ ಅಂದ್ರೆ ಅಲ್ಲೇ ಕುಂಡ್ರೊಂಬ ಬರ್ರಿ ಇಲ್ಲೇ 3 ಜನ ಶ್ರೈ ಅಲ್ಲಿ ಯಾರಿಲ್ಲ ಅಂದ್ರೆ ಅಲ್ಲೇ ಕುಂಡ್ರೊಂಬರ್ರಿ ಹಾಂ ಕೇಳೆ ಮತ್ತೆ ಯಾರ ಬಂದು ಯವೇಶ್ ಗಿಬ್ಸ್ಯಾರ ಪುಟ್ಟ ನೀವು ಕಾಲು ನೋಡ್ರಿ ಅಮ್ಮ ಕಾಲು ಇಡ್ರಲ್ಲಿ ಬಂಗಾರಿ ಕಾಲು ನೋಡ್ರಿ ಹೆಂಗ್ ಸೇಮ್ ಆ ಉಗುರಂತೂ ಅವ್ರ ಅಪ್ಪನ ಹಂಗದ ಸೇಮ್ ಕ್ಯೂಟ್ ಆಗೈತಿ ಇವ ಅವರಪ್ಪ ಇವ್ರ ನೋಡ್ರಿ ಅವರಪ್ಪ ಇಲ್ಲ ನೋಡ್ರಿ ಇವ ಅವರಪ್ಪ ಐತಿ ಅವರವ್ವ ಅಮ್ಮು ನಿಮ್ಮ ಅಪ್ಪಾಜಿ ಏನ ಪೊಲೀಸ್ ನಾನು ನಮ್ಮ ಅಕ್ಕನ ಜೊತೆ ನೀವು ಮಾತಾಡಕ್ ನೀನೇ ನಮ್ಮ ಕಡೆ ಬರಕ್ ಹೋಗ್ಬೇಡ ನಾವ್ ಎತ್ಕೊಳಂಗಿಲ್ಲ ನೀವು ಅಮ್ಮ ಕಡೆನೂ ಹೋಗ ಏನು ಇನ್ ಮ್ಯಾಗ ನಮಗೆ ಎದಕ್ಕೂ ಕರ್ಯಾಕ ಹೋಗ್ಬೇಡ ಎಲ್ಲೂ ನಿನ್ನ ಎತ್ಕೊಳಂಗಿಲ್ಲ ಏನಿಲ್ಲ ಏನು ಕೊಡಿಸ್ಬೇಡ ಛೀ ಏನು ಕೊಡಿಸ್ಬೇಡ ಏನು ಕೊಡ್ಸಂಗಿಲ್ಲಪ್ಪ ಛತ್ರಿ ಕೊಡ್ ಛತ್ರಿ ನೀನು ಏನು ಕೊಡಿಸ್ಬೇಡ ಈಗ ನೀನು ಏನು ಕೊಡಿಸ್ಬೇಡ ಕೊಡ್ ನಮ್ ಛತ್ರಿ ಕೊಡ ಕೊಡ್ ನಮ್ ಛತ್ರಿ ಅಂದೆ ಅಷ್ಟು ನಿಂಗೆ ಇದು ಅನ್ಸಂಗಿಲ್ಲ ಛತ್ರಿ ಕೊಡ್ ನಮ್ದೆ ನಿಂದದು ನಿಂದಮ್ಮು ಏನವ ಇದು ಹೊಸ ಡ್ರೆಸ್ ತಗೊಳ್ಳೋಣ ನಾವು 3 ಜನ ಅಕ್ಕಿ ಮೊನ್ನೆ ತಂದಾಳ ಅವ್ರ ಅವ್ವ ತಂದಾಳ ಏ ಅಕ್ಕಿಗೆ ನಾವು ಏನು ಕೊಡ್ಸೋದ್ ಬಿಡ್ಲಿ ಅವ್ರ ಅಮ್ಮ ಅದಾಳ ಅಲ್ಲಿ ಕೊಡಿಸ್ತಾವ ನಾವೇನು ಕೊಡ್ಸಂಗಿಲ್ಲ ಏನ ನನ್ ಬಾಜು ಬಂದು ಕುಂತಿದ್ಲೆ ಇಲ್ಲಿಂದ ಹಿಡದ ಅಲ್ಲ ಬಿದ್ದ ಈಗಿನ ಜೊತೆ ನನ್ನ ಐಫೋನ್ ಬಿತ್ತು ಗೈಸ್ ಹೊಸ ಐಫೋನ್ ಮುಖನ ತೋರಿಸೋ ಅಸಹ್ಯ ಹೇಳದವ್ರ ಮಾತು ಕೇಳಂಗಿಲ್ಲ ಹ್ಞೂಲೆ ಪೆಟ್ಟತ್ತೇನು ಕೇಳ ಶೈ ಖಾಲಿ ಏನಾಗೈತೆ ಕೇಳ ಪಾಪ ಹಲ್ಲಿಗೆ ಶ್ರೈ ಅಳಲೇನು ಇಲ್ಲೇಕಿ ನನ್ನ ಫೋನು ಬಿಟ್ಟು ಜೊತೆ ಅಮ್ಮು ಎಲ್ಲಿ ತೋರ್ಸ ಕಾಲ್ಗ ಅಯ್ಯೋ ಡಾಕ್ಟರ್ ಕಡೆ ಹೋಗೋನೀಗ ಇಂಜೆಕ್ಷನ್ ಮಾಡ್ಸೋಣ ಮತ್ತೆ ಬಿದ್ದೀಯವ್ವ ಗಾಯ್ಸ್ ಆಮೇಲೆ ಸಿಗ್ತೈತಿ ಇನ್ನೊಂದೆ ಅವ್ವ ಅದ್ರಾಗಿಂದ ಕೊಡು ಅದ್ರಾಗಿಂದ ಹಾಂ ಪ್ಲೀಸ್ ಅಮ್ಮು ಗೈಸ್ ಒಂದು ಅಂತ ನಾಟಿಸ್ಕೊಂಡೇನಿ ಇನ್ನೊಂದು ಸ್ವಲ್ಪ ಯಾವ್ದು ಅಮ್ಮು ಇನ್ನೊಂದು ಕೊಡ ಬಾ ಹೌದು ತಿಂದೆ ಎಲ್ಲ ತಿಂದೆ ಎಲ್ಲ ಏನದು ಎಂತ ಕೇಡು ಗುಣ ಐತ್ಲಿ ಒಂದು ತಗೋ ನಿಂದಿ ಒಂದು ತಗೋ ಎಂತ ಕೇಡು ಗುಣ ಐತ್ಲಿ ನಿಂದೆ 3 ತಿಂದೆ ನೋಡ ಔಷಧ ಈ ಚಾಕ್ಲೇಟ್ ತಿನ್ನೋಣ ತೋರಿಸ್ ನೀ ನನಗೆ ಹೆಂಗೆ ಚಾಕ್ಲೇಟ್ ಇಸ್ಕೊಂಡಿ ನೀನು ಹೆಂಗೆ ಇಸ್ಕೊಂಡಿ ಚಾಕ್ಲೇಟ್ ತಿನ್ನೋಣ ನಾವಿಬ್ರು ತಿನ್ನೋಣ ನಂಗೆ ಆಗಲೇ ಕೊಟ್ಟಿ ನೀನು ಆಗಲೇ ಇಸ್ಕೊಂಡು ಇಲ್ಲಿ ಜಗಳ ಮಾಡಿ ಈಕಿಗೆ ಬ್ಯಾಡ್ಲಿ ನಾವಿಬ್ರು ತಿನ್ನೋ ಅಮ್ಮಗೂ ಕೊಡೋಲ್ಲ ಶ್ರಯ್ಯ ಅಮ್ಮ ನಂಗೆ ಬೇಡ ಅದು ಕೊಡಲ್ಲ ಮಂದಿ ನಂಗೆ ಆಗ ಸಾರಿ ಕೇಳ ಉಮ್ಮ ಕೊಡು ಹಿಂಗೆ ಮಾಡಿ ಲವ್ ಯು ಶ್ವೇತೋತ್ಯಾನ್ ನಾ ಕೇಳಿಸೇ ಇಲ್ಲ ಬ್ಯಾಡ ಹಾಂ ನನಗೆ ಹೇಳಿದ್ದೆಲ್ಲ ಕೇಳ್ತೇನೆ ನಾನು ನೀ ಹೇಳಿದ್ದೆಲ್ಲ ಕೇಳ್ತೇನೆ ನಾನು ಅನ್ನ ಕೇಳ್ತೀಯ ಹಾಂ ಮತ್ತೇನು ಮಾಡ್ತಿ ನಂಗೆ ಡ್ರೆಸ್ ಕೊಡಿಸ್ಬೇಕು ನೋಡು ಒಂದು ಹಾಂ ನನ್ನ ನಾಳೆ ಬರ್ತಡೇ ಐತೆ ನನಗೆ ಒಂದು ಡ್ರೆಸ್ ಕೊಡಿಸ್ಬೇಕು ರಾಮೇಶ್ ಏನಾದ್ರೂ ಮಾಡ್ತೀಯಲ್ಲಲ್ಲಿ ಇದು ಕೊಡು ಹಂಗಾರೆ ನಾನು ಇವು ಕೊಡು ಹಂಗಾರೆ ತೆಗೆದುಕೊಡು ಇವು ಕೊಡು ನಂಗೆ ಚಾಕಿ ಇದು ತಗೊಳ್ಳಿ ಹಾಂ ಚಾಕಿ ಬೇಕಂದ್ರೆ ಇದು ಕೊಡು ಗೈಸ್ ನೋಡ್ರಿ ಗೈಸ್ ಚಾಕ್ಲೇಟ್ ಸಂಬಂಧ ಏನು ಬೇಕಾದ್ರೂ ಮಾಡ್ತೀಯಲ್ಲ ಹೆನ್ನ ಕೊಡಂಗಿಲ್ಲ ಅನ್ಬೇಕಾ ಚಾಕ್ಲೇಟ್ ಕೊಡ್ತೀನಿ ಇಲ್ಲ ಕೊಟ್ಟಿಲ್ಲಕ್ಕಿ ಕೊಡ್ತೀನಿ ಕೊಡಬಾರ್ಲಿ ಗೈಸ್ ಒಂದು ಅಂತ ನಾಟಿಸ್ಕೊಂಡೇನಿ ಇನ್ನೊಂದು
ನನಗೆ ಆಗಲೇ ಒಂದು ಕೊಡ್ತಾವ ಈಕಿ ಕೊಟ್ಟಿ ಪೂತಿಯತ್ತೆ ಕೊಟ್ಟಿ ಪೂತಿಯತ್ತೆ ಕೊಟ್ಟಿಲ್ಲ ಇಲ್ಲಿನೇ ಓಯೇ ಓಯೇ ಇಸ್ಕೊಳ್ಳಿ ಇಸ್ಕೊಳ್ಳಿ ಓಕೆ ಆಚಾರ ಇವತ್ತು ಕರೆಕ್ಟ್ ಇಲ್ಲ ಈಗಿನ ಬಳಿ ತೊಗೊಂಡಲ್ಲ ಅದನ್ನ ತೊಗೊಂಡ್ರೆ ಸ್ಕೂಲ್ದಾಗ ಕರೆಕ್ಟ್ ಇಟ್ಕೊಂಡು ಕಾಲ ಮೇಲೆ ಇಟ್ಕೊಂಡಿದ್ದೆ ಆಕಿ ಪರ್ಸ್ನಾಗ ಇಟ್ಕೊಂಡ್ಕೊಂಡು ಕಾಲ ಮೇಲೆ ಇಟ್ಕೊಂಡಿದ್ದೆ ಆಕಿ ಹಿಂಗೆ ಎತ್ತಿ ಜಾರಿಸಿಲ್ಲ ಅದಾಗೇನು ಕೆಳಗೆ ಬಿತ್ತೆ ಇನ್ನೊಂದು ಇಲ್ಲಿ ಬಿತ್ತೆ ಸಿರಿ ನಾ ಹುಡುಕಾಡತ್ತಿದ್ದೆ ಸಿರಿ ಕೇಳಿದ್ಲ ಏನು ಹುಡುಕಾಡತ್ತಿದ್ದೆ ಆಮೇಲೆ ಏನು ಬಳಿಯಾಗಿ ಮುಖ ಈಟ ಮಾಡಿ ಇವತ್ತಕ್ಕೆ ಇಟ್ಟು ಕಾಣತ್ತೇವಂದ್ರೆ ಬೀಳೋದಾತಿದ ಎಲ್ಲ ಆತ ಚೀ ಅಮ್ಮೂ ತೋರ್ಸ್ ನಿನ್ ಬ್ಯಾಗ್ ಗೈಸ್ ಈಗ ಗೈಸ್ ನೋಡ್ರಿ ಹೇಳ ಗೈಸ್ ನೋಡ್ರಿ ಗೈಸ್ ಅನ್ನ ಸೋಗಿ ಗೈಸ್ ಇಲ್ಲಿ ಏನು ದರ್ಗಾ ಆಯ್ತಂತ ದರ್ಗಾ ಕರ್ಕೊಂಡ್ರ ನಾನಾದ್ರೆ ಹೋಗೋಂಗಿಲ್ಲ ಇವತ್ತು ಇವರಿಬ್ರು ಹೋಗ್ಬಿಡ್ತಾರೆ One eternity later. ಯಾರಿಗಮ್ಮ ಸೇತುತ್ಯಾಗ ಗೈಸ್ ವಿ ಆರ್ ಇನ್ ಸ್ಟುಡಿಯೋ ಏನಂತಲೇ ನನ್ನ ಹ್ಯಾಪಿ ಬರ್ಡೇ ನನಗೆ ನಿನಗೆ ಲೇ ಸ್ಟುಡಿಯೋ ಬರ್ತೀವಿ ಇಷ್ಟು ಡ್ರೆಸ್ ತಂದು ಇಟ್ಕೊಂಡಿನಿ ಲೆಟ್ ಮಿ ಟ್ರೈ ಅಂತ ಹೇಳಿ ನಂಗೆ ಆ್ಯಕ್ಚುಲಿ ಡ್ರೆಸ್ ತೊಗೊಳೋದಿಲ್ಲ ಮಾಡಿದೆ ನೀವು ತಗೋ ಅಂತ ಹೇಳಿ ಅಂತೇಳಿ ಏನೋ ಒಂದು ತೊಗೊಳೋಣ ಅಂತ ಬಂದೀನಿ ಐ ಮೇ ಬೈ ಜೀನ್ಸ್ ಅನ್ನಿಸ್ತದೆ ನನಗೆ ಇದೆಲ್ಲ ನಾನು ಟ್ರೈ ಮಾಡೋಣ ಇಷ್ಟ ಆದರೆ ಹಾಂ ನಂಗೆ ಇದು ಟಾಪ್ ಇಷ್ಟ ಆಯಿತು ಸ್ಫೂರ್ತಿಗೆ ಒಂದು ಟ್ರೈ ಮಾಡೋಣ ಅಂತ ಹೇಳಿದ್ರೆ ಚಂದ ಐತೆ ಆ್ಯಕ್ಚುಲಿ ಚಂದ ಐತಿ ಲೆಟ್ ಮೀ ಟೇಕ್ ದಟ್ ಟಾಪ್ ಅದು ಸ್ಫೂರ್ತಿಗೆ ನಂಗೆ ಲಾಸ್ಟ್ ಟೈಮ್ ಒಂದು ಪ್ಯಾಂಟ್ ಕೊಡಿಸಿದ್ಲೆ ಆ ಪ್ಯಾಂಟ್ ಹಂಗೆ ಇಟ್ಟಿದ್ದೆ ಈಗ ಸೊ ಇದು ಚಂದ ಐತೆ ಸ್ಫೂರ್ತಿಕಂದ್ರೆ ಲೆಟ್ ಮೀ ಟೇಕ್ ನಮ್ಮ ಅಮ್ಮಗೆ ವಿಡಿಯೋ ಕಾಲ್ ಮಾಡಿ ತೋರ್ಸತ್ತಾಳೆ ಹೆಂಗೆ ಕಾಣತ್ತೀನಿ ಚಂದ ಇದ ತಗೋಲಿ ಅತ್ತೆ ಇದ ತಗೊಂಬಿಡ ಚಂದ ಐತೆ ನೀ ಮಮ್ಮಿ ಏನ ತಾಳ ಈ ಕಡೆ ಬಾ ನೀನು ಈ ಕಡೆ ಬಾ ವೆರಿ ಕ್ಯೂಟ್ ಗೈಸ್ ಬಟ್ ನಮ್ಮ ಅಮ್ಮಗೆ ಇಷ್ಟ ಆಗಿಲ್ಲ ಸೊ ಏನಂದಮ್ಮ ಎಂತ ಐ ಆಮ್ ನಾಟ್ ಟೇಕಿಂಗ್ ದಿಸ್ ಮಮ್ಮಿಗೆ ಇಷ್ಟ ಆಗಿಲ್ಲ ಸೊ ಕ್ಯೂಟ್ ಆಗಿತ್ತು ನಾವು ಸ್ಕೂಲ್ದಾಗ ಭಾಳ ಇಷ್ಟ ಆಗುತ್ತೆ ನನ್ನ ಫ್ರೆಂಡ್ಸ್ ಅಂತೂ ನೈಟ್ ಡ್ರೆಸ್ ಅಂದ್ಬಿಟ್ರು ಹುಡುಗರು ಕಾಣಿಸ್ತೀನಿ ನಮ್ಮ ಅಕ್ಕನ ರಿಯಾಕ್ಷನ್ ಆಗಲೇ ಯಮುಗಟ್ ಹಾಂ ಒತ್ತಗ್ಲೇವ ಏನು ಹೇಳಿ ಗೊತ್ತಿರಲಿಲ್ಲ ಅವು ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾರೆ ತೆಗೆದ್ಮೇಲೆ ಹೋಗಂತಿ ಅಂತ ಒಳಗೆ ಇಲ್ಲಾಂದ್ರೆ ಹಾಕಿಕೇನು ಒಬ್ಬಕಿನ ಹಾಕಿಬಿಟ್ಬಿಟ್ರಿಲ್ಲೇ ಇಲ್ಲೇ ಎಣ್ಣಿಗೆ ಹೋಗ್ಬೇಡಲೆ ಸ್ಫೂರ್ತಿ ಆಕಿನ ಒಬ್ಬಕಿನ ಬಿಟ್ಟು ಧೈರ್ಯ ಇಲ್ಲ ಮತ್ತೆ ಅದಕ್ಕೆ ನಾಟಕ ಮಾಡೋದಂತೆ ಧೈರ್ಯ ಇಲ್ಲ ನನಗೆ ನಂಗೆ ಜುಡಿಯೋನಾಗ ಈಗೀಗ ಇಷ್ಟನ ಆಗತ್ತಿಲ್ಲ ಬಿತ್ತಂದ್ರೆ ತಲೆಬಲೆ ಬರ್ತಾರಲ್ಲೇ ಕುಂಬಳಕಾಯಿ ಏನು ಕೂಸೆ ಅಯ್ಯ ನನ್ನಮ್ಮ ಬೀಳ್ತೈತೋ ಖುಷಿ ಅದು ಬೀಳ್ತೈತೋ ಬಂಗಾಡ ನನ್ನಮ್ಮ ಕೂಸು ಸಿರಿನಿ ಮ್ಯಾಲೆ ಎದಕ್ಕೆ ಹೋಗಿದ್ದಿ ಏನು ಮಾಡಿ ಬಂದಿ ಅಲ್ಲಿ ಪಾಟಿ ಮಾಡುವಂತ ಚಪ್ಪಲಿ ಕತ್ತಿನೂ ಮುಗಿವಲ್ತು ಗೈಸ್ ನಮ್ಮ ಸೀರೆದು ಆಟ ಕತ್ತಿ ಮುಗಿವಲ್ತು ನಾನು ಇಲ್ಲಿ ಬ್ಯಾಗ್ ಹಿಡ್ಕೊಂಡು ನಿಂತು ಬಿಟ್ಟೇನು ಹಂಗೆ ಒಪ್ಪೆ
ನಮ್ಮ ಪುಂಡಿಯರು ತೊಗೊಂಡಿತ್ತು ನಾವು ಚಪ್ಪಲಿ ತೊಗೊಂಡು ಮೂರು ಸರಿ ಚಪ್ಪಲಿ ಅಯ್ಯೋ ಸೀರೆ ಅದ್ ಅಭಿಷೇಡ ಅವ್ರು ಹೊಡಿತಾರ ಸರಿ ಅಕ್ಕ ಇಕ್ಕಿನ ತೆಗ್ದ ಅವಳು ಫೋನ್ ಪೇ ಮಾಡೋಣ ನಾ ಹಾಕೇನಿಲ್ಲ ನಿಂಗೆ ಲೇ ಏನು ಹೇಳ ತೊಗೊಳತ್ತಿ ತಗೋ ಗೈಸಿಕ್ಕೆ ಅದಲ್ಲ ಅವ್ರ ಮುಂದೆ ಹೇಳತ್ತಪ್ಪ ನಾನು ಅಂಗಡಿಯಾಗ ಹತ್ತು ನಮ್ಮ ಪನ್ಯಾನ ಅಂಗಡಿಯಾಗ ಇದಕ್ಕೈಪ ಎಷ್ಟು 10 ರೂಪಾಯಿ ಇಲ್ಲಿ ಎಷ್ಟು ರೂಪಾಯಿ ಅಂದ್ರೆ ಎತ್ತಡಿ ಟ್ಯಾಕ್ 80 rupees 79 rupees ಲೇ ಹಾಂ ಗೈಸ್ ಬ್ಯಾಗ್ ತೊಗೊಳಕ್ಕೆ ಆಗಂಗಿಲ್ಲ ಗೈಸ್ ನೋಡ್ರಿ ಗೈಸ್ ನೋಡ್ರಿ 20 ರೂಪಾಯಿ ಹೇಳ್ತಾರ ಬ್ಯಾಗಿಗೆ ಆ 20 ರೂಪಾಯಿದಾಗ ಒಂದು ಪ್ಲೇಟ್ ಪಾನಿಪುರಿನ ತಿನ್ಬೋದಲ್ಲ ನಮ್ಮ ಸಿರಿ ಸ್ಫೂರ್ತಿಗೆ ಬ್ಯಾಗ್ ಕಡಕ್ ಹೋಗ ಏ ಸಿರಿ ಅತ್ತೆಗೆ ಎಲ್ಲಿ ಕಡೆ ಆತಿದ್ದಿ ಸಿರಿ ಅತ್ತೆಗೆ ಎಲ್ಲಿ ಕಡೆ ಆತಿದ್ದಿ ಆಕಿ ಹೇಳ್ಬಾರ್ದು ಕಿಶಾತ ನೋಡ್ರಿ ದಪ್ಪ ಅಲ್ಲೇ ನನ್ನ ಮಗಳು ಏನ್ ಮಾಡಿದ್ದಿತ್ತಕಿ ಅಲ್ಲಿ ಆಕಿ ನಗಾತಾಳ ಈ ಯಾಕೆ ತಗೊಂಡೆ ನನಗೊಂದು ಕೊಟ್ಟು ಬಿಡುದು ನಮಗ ಒಂದು ಚಿಂತಿ ತಪ್ಪಬೇಕಂತ ಹೇಳಿ ಫಸ್ಟಿಗೆ ತಗೊಂಡಿಟ್ಟೋಗೇನೋ ನಾ ಅವಾಗ ಕರ್ದಕ್ಕೆ ಇಷ್ಟ ಇವು ಬೇಕನ್ಲೆ ಪರ್ಫ್ಯೂಮ್ ಅಂತ ಹೇಳಿ ಕರ್ದ್ನಲ್ಲೇ ನಿನಗೆ ನಮ್ಮ ಅಕ್ಕ ಯಾಕೆ ಇಷ್ಟು ದೊಡ್ಡ ಬ್ಯಾಗ್ ತರ್ತಾಳೆ ಹೇಳ್ರಿ ಗೈಸ್ ಹಿಂಗೆಲ್ಲ ತೊಗೊಂಡಿದ್ದು ತುಂಬ್ಕೊಂಡು ಗೈಸ್ ನಾ ಇದೊಂದು ತೊಗೊಂಡೆ ಕುರ್ತಾ ಅಲ್ಲಿ ಶೋ ಯು ಮನೆಗೆ ಹೋದ್ಮೇಲೆ ಗೈಸ್ ನಮಗೆ ಶ್ರೇಯಾ ಆಂಟಿ ಎಲ್ಲೋ ಎಗ್ ರೈಸ್ ತಿನ್ನಕ್ಕೆ ಡಬ್ಬಿ ಇದು ಅರ್ಬಿ ನಿಂದ್ರಾಗ ಇಟ್ಕೊತಿದ್ದಿ ಇದು ಲಂಚ್ ಈ ಲಂಚ್ ಕಾಟಿಗ ಈಕಿ ನನ್ನ ಕರ್ಕೊಂಡ್ ಬರಾಕತ್ತ 2 ವರ್ಷ ಆತ್ರಿ ಮತ್ ನನ್ನ ನಂಬರ್ ಹೆಚ್ಚಿಗೆ ಆಗ್ಯಾವ ಕರೆ ಈಕಿ ಬರುವಲ್ಲ ಕರ್ಕೊಂಡೆ ಯವ್ವ ಶೈ ಮಕ್ಕಳನ್ನ ಹೆರೋದು ಭಾಳ ಕಷ್ಟ ಐತ್ಲಿ ಯಪ್ಪ ಅಕ್ಕಿನ ಮಗಳರು ಇದಾವ ಆಲ್ಮೋಸ್ಟ್ ಎಷ್ಟು ಕೆಟ್ಟ ಕಾಡಿಸ್ತಾಳೆ ಕಂಟಿನ್ಯೂಸ್ ಅತ್ತೆ 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 ನೋಡ್ರಿ ಹಿಂಗೆ ಓಡ್ ಬರ್ತಾಳ ರೋಡ್ನಾಗ ಅತ್ತೆ 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 ಬ್ಯಾಟ್ ಹೊಡ್ಕೊಂಡ್ ಬಂದಾಳ ಅನಿಸ್ತೈತಿ ಇವತ್ತು ಅತ್ತೆ ಅನ್ನೋದು ಬಾಲಿಗದು ಬಂದ್ರೆ ಅತ್ತೆ ಅತ್ತೆ ಇಲ್ಲ ಅಂದ್ರೆ ಅತ್ತೆ ಇಲ್ಲನ ಅಮ್ಮುನಿ ನೋಡೇನು ಹೋಗ್ಕೊಳಕತ್ತ ಬಿಟ್ಟಾಳ ಅಲ್ಲಿ ಏನ ಏನ ಅಲ್ಲಿ ಬಾ ಎಗ್ ರೈಸ್ ತಿನ್ನಕ್ ಹೋಗೋಣ ಬಾ ಲೇ ಹೋಗ್ಕೊಳಕತ್ತಾವಳಿ ಹಂಗ ಓಡಾದಿರಲ್ಲಿ ಬಿಟ್ಟು ಎಂತ ತಾಯಿಲೇ ನೀನು ಹೋಗ್ಕೊಳತ್ತಾವ ಹಂಗೆ ಬಿಟ್ಟು ಅಲ್ಲಿ ಮುಂದೆ ಕೊಡಿಸ್ತ ನೋಡ್ರಿ ಹಿಂದೆ ಮಂಗ್ಯ ಮರಿ ಐತಿ ಮಂಗ್ಯ ಮರಿ ಅಲ್ಲೆಲ್ಲೋ ಎಗ್ ರೈಸ್ ಚಲೋ ಸಿಗ್ತದಂತ ತಿನ್ನಾಕ ಇಬ್ರು ಏನ್ ತಲೆ ಓಡಿಸ್ತಾರಂದ್ರ ಹುಡುಗಿಗೆ ಕೋಲ್ಡ್ ನೀರ್ ಕೊಡಬಾರ್ದು ಅಂತೇಳಿ ನೀರ್ನಾಗ ಶೇರ್ ಮಿಕ್ಸ್ ಆಗುತ್ತ ಕುಡ್ದಿ ಆತ್ ಬಿಡಿ ಎಗ್ ರೈಸ್ ತೊಗೊಂಡಿವಿ ನಮ್ಮ ಶ್ರೇಯಾ ಆಂಟಿ ಎಗ್ ತಿನ್ನಂಗಿಲ್ಲ ಅದಕ್ಕೆ ವೆಜ್ ತೊಗೊಂಡು ನಾವು ಎಗ್ ಏನೋ ಸೂಪರ್ ಇರ್ತೈತೆ ಅಂತ ಹೇಳಿ ಕರ್ಕೊಂಬಂದಾರ ನೋಡ್ತೇನೆ ಸ್ಫೂರ್ತಿ ನೋಡ್ಲಿ ಹೇಗೆ ನೋಡತ್ತ ವಿಡಿಯೋ ಮಾಡೋದು ಶೇರೆ ಸೂಪರ್ ಐತದ ಗೈಸ್ ಚಲೋ ಮಾಡ್ಯಾನ್ರಿ ಯಾಕೆ ತಿನ್ನಬಹುದು ಈಗ ಮತ್ತೆ ಹೇಳ್ತಾಳ ನೋಡ ಮತ್ತು ಒಂದು ತುತ್ತಿನ ಗೋಬಿ ಕೊಳ್ಳೆ ಒಂದು ಆರು ಕಾಲೇಜಲ್ಲಿ ಶ್ರೇಯಾ ಆಂಟಿ ಎಷ್ಟು ವರ್ಷ ಆಯ್ತು ಶ್ರೇಯಾ ಆಂಟಿ ಪಾಸ್ಔಟ್ ಆಗಿದೆ 8 ಇಯರ್ಸ್ ಸಿರಿ ನೀ ಪಾಸ್ಔಟ್ ಆಗಿ ಎಷ್ಟು ವರ್ಷ 6 ವರ್ಷ 5 ವರ್ಷ ಆತ್ ನಿಂತೆ ಸ್ಕೂಲ್ ಮುಗದೆ ಡಿಗ್ರಿ ಮುಗಿದ 6 ವರ್ಷ ಆಗಿತ್ತು ನಮ್ದು ನಂದು 7 ವರ್ಷ ಆತ ಮುಗಿದೆ ಲಿಟ್ರಲಿ 7 ವರ್ಷ 7 ವರ್ಷ ಆಗಿಲ್ಲ 6 ವರ್ಷ ನಿಂದು 2020 ಕರೆಕ್ಟ್ 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 ನಮ್ಮ ಸ್ಫೂರ್ತಿಕನ್ನ ನಂದು ಒಂದೇ ಇಯರ್ ಪಾಸ್ ಟಾಪಿಗಾಗಿ ಈಕಿ ಏನು ತಗೊಂಡ್ಲ ಚಪ್ಪಲಿ ತಿಂತಿ ಅಂದ್ರೆ ಎಷ್ಟು ಬೇಕು ಅಷ್ಟು ಕೊಡಿಸ್ತೀನಿ ಆ ಚಾಕ್ಲೇಟ್ ಅಂತ ಹುಲ್ಲು ಮಾಡಿದ್ದೀನಿ ಮನೆಗೆ ತೋರಿಸೋಲ್ಲ ಶೈ ಏನು ಇಲ್ಲೇ ಒಟ್ಟು ಮೊದಲು ಚಲೋ ಅನಿಸ್ತಿರ್ತೀನಿ ನಿನ್ನ ಮಗಳಿಗೆ ಕೊಡಿ ಸೊ ಎರಡು ಪೇರ್ ಬಟ್ಟೆಗಾಗಿ 2 ಪೇರ್ ಚಪ್ಪಲಿಗಾಗಿ ಅಲ್ಲಿಂದ ಈ ಥರ ಬಂದಿದ್ದಾರೆ ಎಷ್ಟು ದಿನ ಆಗಿತ್ತು ಹಿಂಗೆ ಗ್ರೇಟ್ ಗೈಸ್ ಹೌದು ನಾವು
ಎಸ್ಕಿಲೇಟರ್. ಹಾಂ ಗೈಸ್ ಓಕೆ. ಮೊನ್ನೆ ಶ್ರೇಯಾಕೆಗೆ ಅಲ್ಲಿ ಕಳಿಸಿದ್ಲೆ, ಒಬ್ಬೇಕೆ ಆಟ ಆಡಿ ಬಂದಾಳೆ, ನೋಡಿದೆ ನಾನು ಸ್ನಾಪ್ನಾಗ. ಲೆಟ್ಸಿ ಈಗ ಮತ್ತೆ ಹೊಕ್ಕಾಳ. ಅಮ್ಮ ಸ್ಲೋ 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 ಅಮ್ಮ ಸ್ಲೋ ಸ್ಲೋ. ಒಬ್ಬಕ್ಕೆ ಹೋಗಿ ಬರ್ಬೇಕಾ? ಹುಷಾರು ಹುಷಾರಮ್ಮ, ಹುಷಾರು ಹುಷಾರು. ಇದು ಚಲ್ಲ ಅಂತಲ್ಲ ಏನಂದ್ರೆ ಮುಟ್ಬೇಡ ಮುಟ್ಬೇಡ. ಸೈಡ್ ಹಿಡಿಬೇಡ. ಅದೇನು ಪ್ಯಾಂಟ್ ಸ್ಟೈಲ್ ನೋಡ್ರಿ ಗೈಸ್. ಅಲ್ಲಿಂದ ಹತ್ತಾಳಿ ಇಲ್ಲೇ ಶ್ರೈ ಬಿದ್ದಿದ್ದಾಳೆ. ಹೋಗ್ಲೇನ್ಲೇ ನಾನು ಹೋಗ್ಲಿ. ಯಪ್ಪ ಗೈಸ್, ಇವ್ರ ಅಮ್ಮಾಗ ಒಂದು ಸ್ವಲ್ಪ ಹೆದರಿಕೆನೇ ಇಲ್ಲ. ಅಲ್ಲಿ ಹತ್ತಾಗ ಹೋಗಿ ಬಿದ್ಲಂದ್ರೆ ಶ್ರೈ. ಅಲ್ಲಿ ನೋಡ್ರಿ ಸರ್ಕಸ್ ಆಕಿನ್ ಸರ್ಕಸ್ ನೋಡ್ರಿ ಆಕಿನ್ ಸರ್ಕಸ್. ಅಯ್ಯೋ ಅಯ್ಯೋ ಅಯ್ಯೋ. ಗೈಸ್ ಯಪ್ಪ ಹೆದರ್ಕಿದ ಇಲ್ಲ ಅಲ್ಲೇ ಹೆಣ್ಣೆ ನಿನಗೆ. ಮುಂದಿನ ಅಟೆಂಡ್ ಹೇಳೋರಮ್ಮ ಹಿಂಗೆ. ಅಮ್ಮು ಬ್ಯಾಡ್ಲೆ ಶೈ ಬ್ಯಾಡ್ಲೆ. ಯವ್ವನಿ ಏನ್ ಲೇವ ನಿನಗೆ, ನಂಗೆ ಮೈಯ ತಂಪಂತ ಶೈ ಬ್ಯಾಡ್ಲೆ ಬ್ಯಾಡ. ಬಾ ಯವ್ವ, ಗೀತಮ್ಮನ ಹೆದರ್ತಾಳಲ್ಲೇ, ನೀ ಆಟಾಡ್ತೀಯ. ಅಮ್ಮ ಬೇಡ ಛೀ ಅಮ್ಮ. ಹೆಂಗೈತಿ ಎಸ್ಕಲೇಟ್ರ್ ಹೆಂಗೈತಮ್ಮ? ಹಾಂ ಹಂಗಾರಿ ಹೆಂಗೈತಿ ಎಳಿತಾಳ ನೋಡ್ರಿ ಈಗ ಒಬ್ಬೇಕೆ. ಸ್ಲೋ 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 ಹೋಗಮ್ಮ, ಸ್ಲೋ ಹೋಗು. ಸ್ಲೋ. ಯವ್ವ ನಂಗೆ ಹೆದರಿಕೆ. ಇಲ್ಲಿ ರೋಡ್ ಮೇಲೆ ಸ್ಟೈಲ್ ಹೊಡಿತಾರ ನೋಡಿ. ಬೂಟ್ ಫಸ್ಟ್ ಟೈಮ್ ಹತ್ತೈತಿ ಇಷ್ಟು ವರ್ಷನಾಗ, ಹರ್ಯಾಕ್ ಬಂದು ಮತ್ತೆ ಈಗ ಹತ್ತತೈತಿ. ನಂಗೆ ಇದು ಒಂದೇ ಪೇರ್ ಹತ್ತಂಗಿಲ್ಲ ಗೈಸ್. ನಂದು ಇನ್ನೊಂದು ಬ್ಲ್ಯಾಕ್ ಕಲರ್ ಶೂಸ್ ಐತಾವ. ಓಪನಿಂಗ್ ಮಾಡಿದ್ನೆ ಇಲ್ಲೇ. ನಾಚಿಗೇಡಿ ಮತ್ತೆ ಅವ್ನ ಅದ್ರಾಗ ಇಡ್ತೀಯನ ಈಗ. ನನಗೆ ನಿಮ್ಮ ಅಮ್ಮ ಹೇಳಿದ್ಲಂತ ಕೊಡಾತಿ, ಇಲ್ಲಿ ಅಂದಿದ್ರೆ ಕೊಡ್ತಿದ್ದಿ. ಏನಂತ? ಥ್ಯಾಂಕ್ ಯು ಅಮ್ಮುಡಿ, ಐ ಲವ್ ಯು. ರೀಲ್ ಹೆಂಗ್ ಬಂದಿದ್ದೀನಿ. ಹಾಗೆಯಪ್ಪ ಎಷ್ಟು ರೀಲ್ಸ್ ಮಾಡ್ತಿದ್ವಿ ಗೈಸ್. ಇನ್ನೊಂದು ಪನ್ನೀರ್ ರೀಲ್ ತೋರಿಸ್ತೇನೆ ನಿಮ್ಗೆ. ಸ್ಫೂರ್ತಿಕ ನೀವು ಫೋನ್ ಕೊಡ್ಲಿ, ಶಿವಕ್ಕ ಕಳ್ಸಿದ್ ರೀಲ್ ತೋರಿಸ್ತೀನಿ. ಸ್ಫೂರ್ತಿಕ ನೋಡ್ರಿ. ಫಾರ್ 1 hour ನಮ್ಮ ಟ್ರೈನ್ ಫೈನಲಿ ಬಂದಿದ್ದು. ಬೆಂಗಳೂರಿಂದ ಬಂದಿದ್ದು ಗೈಸ್. ಒಂದು ಸರಿ ನಾ ಇದೇ ಟ್ರೈನಿಗೆ ಬಂದಿದ್ದೆ, ಅವಾಗಂತೂ ಜನನ ಇರಂಗಿಲ್ಲ ಇದ್ರಾಗ ಮಧ್ಯಾಹ್ನದ ಹೊತ್ತು. ನನ್ನ ಕ್ಯೂಟ್ ಬಂಗಾರ ಗಿಂಡಿ. ನಾನು ಸ್ವಲ್ಪ ಹೋಗಮಟ್ಟ ಅಷ್ಟ. ಕರಿ ನಿಮ್ದು ಯಾವ ಫ್ರೆಂಡ್ ಬರ್ಡೇ ಇತ್ತು ಸಿರಿ ಇವತ್ತು? ಸಿರಿ ಯಾವ ಫ್ರೆಂಡ್ ಬರ್ಡೇ ಇತ್ತು ಇವತ್ತು? ಎಮ್ಮಿಂದಕಿನ ಹೆಸರು ಮದಿಯಾ. ಚಾಕ್ಲೇಟ್ ಕೊಟ್ಟಿಲ್ಲಲ್ಲ ನೋಡಿ, ಮುರಿದಿದ್ದ ಕೊಟ್ಟಾಳೆ. ಯಾಕೆ ನಾವು ₹3 ಒಂದು ಸ್ಪೂನ್ ಗೈಸವು. ನಮ್ಮ ಪುಂಡಿ ಕೊಟ್ಟೆ ಅದು. ಮದೀನಾ ತಿಂತಾನೆ ಕೇಳೋರು. ಅಯ್ಯಪ್ಪ ಬಂದ, ಅಯ್ಯೋ ಬಂದ.
ಪಾಪ ನನಗೆ ಕೂಸು ಕುಂಬಲ್ಕಾಯಿ ಏನು ಖುಷ್ ಪಾಪವ. ಏನು ತಿಂದಿಲ್ಲ ಗೈಸ್, ಅದಕ್ಕೆ ಎಷ್ಟು ಹೆದರ್ಸೋದು. ಇಬ್ಬರಿಗೆ ತಿನ್ಸಕ್ಕೆ ಇಬ್ಬರಿಬ್ರು ಸಾಹಸ. ಆಕೆ ಅಲ್ಲಿ ಕುಂತ ತಿನ್ನಕ್ಕೆ ಗೈಸ್. ಅಮ್ಮು ಹಾಯ್. ಅಯ್ಯೋ 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 ಗೈಸ್, ಎಂತ ಖತರ್ನಾಕ್ ಐತಂದ್ರೆ ನಾವು ಈಕಿ ಮ್ಯಾಲೆ ಕುಂತಿದ್ಲಲ್ಲ, ಕೆಳಗಿವ್ರೆ ಆನಿ 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 ಅಂದ್ರೆ ಆಕಿ ಒಂಟಿ ಒಂಟಿ ಅಂದ್ರೆ ನನಗೆ ತೋರಿಸಿ ಏಯ್ ನಾಯಿ 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 ಅನ್ನೆ. ಅದಕ್ಕೆ ಹೋದಾತ ಅವು 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 ನಮ್ಮ ನಾಯಿ ಹೆಂಗ ಯಾವ ನೋಡಕನಂತ್ಲಿ ನಾಯಿಗೆ ಅವ್ರ ತಾಯಿನ ಹೇಳತ್ತಾಳ ನಮ್ಮ ನಾಯಿ ಹೆಂಗಂತ. ನಿಯತ್ತಿಂದ ಯಾರು ಕೊಟ್ರ ಹತ್ತಿ ಕಡೆ 3 ಕೊಟ್ರ ಸಸಿ ಕಡೆ ಹಂಗಾಯ್ತದ ಹಂಗಾಯ್ತದ. ಯಾವ ನೋಡತಾನ ಅಲ್ಲೇ ತುತ್ತಾಕ್ಲಿ ಅಲ್ಲೇ ಕುಂಡಿಸ್ ತುತ್ತಾಕ್ಲಿ ಹಾಕೊಂಡು ಬಾ ಒಂದು ಹಾಕೊಂಡು ಬಾ. ಸೊ ಏನು ಅಪ್ಡೇಟ್ ಅಂತ ಹೇಳಂದ್ರೆ ಗೈಸ್, ನಾನು ಇವತ್ತು ಹೋಗಿ ಶಾಪಿಂಗ್ ವಾಸ್ ವರ್ತ್ಲೆಸ್ ಗೈಸ್. ಸುಮ್ಮ ಹೋದ್ವಿ ಫೀಲ್ಸ್ ಬಂದು ನನಗೆ. ಬಿಕಾಸ್ ಸುಮ್ಮ ಹೋಗಿ ಅನ್ನೆಸೆಸರಿ ರೊಕ್ಕ ಖರ್ಚು ಮಾಡ್ಕೊಂಡು ಬಂದಂಗೆ ಫೀಲ್ ಆಗ್ತದೆ ನನಗೆ. ಯಾಕಂತ ಹೇಳಂತಂದ್ರೆ ನಾನು ಬರ್ಡೇಗಿನ ಮುಂಚೆನೇ ಎಷ್ಟೊಂದು ಡ್ರೆಸ್ಸಸ್ ಸ್ಟೋರ್ ಮಾಡಿದ್ದೆ. ಲಿಟ್ರಲಿ ನಾಳೆ ನನ್ನ ಬರ್ಡೇ ದಿನ ಹಾಕೊಳ್ಳೋ ಡ್ರೆಸ್ಸನ್ನು ಪಾಂಡಿಯಿಂದ ತಂದಿದ್ದದೆ. ಇಫ್ ಯು ಗೈಸ್ ವಾಚ್ಡ್ ಪಾಂಡಿ ವ್ಲಾಗಲ್ಲ, ನಾನು ಪಾಂಡಿಚೇರಿಯಿಂದ ತಂದಿದ್ದ ಡ್ರೆಸ್ ಅದ. ಅದನ್ನು ಇನ್ನೂ ಮಟ್ಟ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಒಂದು 2-3 ಡ್ರೆಸ್ಸಸ್ನ ಆರ್ಡರ್ ಮಾಡಿ ಹಂಗೆ ಇಟ್ಟಿದ್ದೆ. ಸೊ ಐ ಜಸ್ಟ್ ಡೋಂಟ್ ವಾಂಟ್ ಟು ಟೇಕ್ ಡ್ರೆಸ್ಸಸ್ ಈ ಸರಿ. ಯಾಕಂತಂದ್ರೆ ನಾನು ಆಲ್ರೆಡಿ ಭಾಳ ಇನ್ನೂ ನನಗೆ ಟ್ರಿಪ್ಸ್ ಮಾಡಿದರೆ ಅಷ್ಟೊಂದು ಡ್ರೆಸ್ಸಸ್ ಅದಾವೆ. ಸೊ ಐ ಜಸ್ಟ್ ಡೋಂಟ್ ವಾಂಟ್ ಟು ಟೇಕ್ ಡ್ರೆಸ್ಸಸ್. ಅದು ಬಿಟ್ಟರೆ ಇನ್ನೊಂದು ಏನಂತ ಹೇಳಂತ ನಾನು ಸ್ಫೂರ್ತಿಕಾಗಿ ಹೇಳಿದ್ದೆ, ನಂಗೆ ಏನು ಡ್ರೆಸ್ ಬೇಡ, ಸುಮ್ಮನೆ ಡ್ರೆಸ್ ಬದಲು ಏನಾರು ಕೊಡಿಸ್ರಿ ಅಂತ ಅಂತಂದಿದ್ದೆ. ಅಮ್ಮ ಆಬ್ವಿಯಸ್ಲಿ ನೀವು ನೆನ್ನೆ ನಾನು ಹೇಳ್ದಂಗೆ ನಿಮ್ಗೆ ಇದೇ ವ್ಲಾಗ್ನಾಗ ಹೇಳೀನಿ ದಟ್ ಅಮ್ಮ ನನಗೆ ಗೋಲ್ಡ್ ಬ್ರಾಸ್ಲೆಟ್ ಕೊಡ್ಸಾನಂತ. ಐ ಡೋಂಟ್ ನೋ ವಾಟ್ಸ್ ಸ್ಫೂರ್ತಿಕಾಸ್ ಗಿಫ್ಟ್. ಆಕಿಗೆ ನಾ ಹೇಳಿದೆ ಏನು ಕೊಡಿಸ್ಬೇಡ್ರಿ ಡ್ರೆಸ್ ಗೀಸ್ ಅಂತ. ಬಟ್ ಆಕೆ ಫೋರ್ಸ್ ಮಾಡಿ ಡ್ರೆಸ್ ತೊಗೊಳಬೇಕಾ ಬರ್ಡೇಗೆ ಡ್ರೆಸ್ ತೊಗೊಂಡು ಕರ್ಕೊಂಡು ಹೋದ್ರೆ. ಅದು ಲೈಕ್ ಏನು ತೊಗೋಬೇಕು ಗೊತ್ತಾಗಿಲ್ಲ ಗಸ್. ಇದು ನನ್ನ ಅಕ್ಕ ನನಗೆ ಲಾಸ್ಟ್ ಟೈಮ್ ಬಂದಾಗ ನಾನು ಒಂದು ಪ್ಯಾಂಟ್ ಕೊಡಿಸಿದ್ಲು, ವೈಟ್ ಕಲರ್ ಪ್ಯಾಂಟ್. ಕೈ ನೋವಾಕತ್ತು. ಲೆಟ್ ಮೀ ಹೋಲ್ಡ್ ಲೈಕ್ ದಿಸ್ ಒಂದೇ. ಸೊ ಯಾ ಒಂದು ಪ್ಯಾಂಟ್ ಕೊಡಿಸಿದ್ಲಕ್ಕೆ ನಂಗೆ ಲಾಸ್ಟ್ ಟೈಮ್ ನಾ ಬಂದಾಗ. ಅದಕ್ಕೆ ನಾನು ಟಾಪ್ ತೊಗೊಳಕ್ಕೆ ಹೋಗಿರಲಿಲ್ಲ. ಬೆಂಗಳೂರಿಗೆ ಹೋದ್ರೂ ನನ್ನ ಎಷ್ಟೋ ಸರಿ ಶಾಪಿಂಗ್ ಹೋದ್ರೂ ಅದಕ್ಕೊಂದು ಮ್ಯಾಚಿಂಗ್ ಟಾಪ್ ತೊಗೊಳಕ್ಕಾಗಿರಲಿಲ್ಲ. ನನ್ನ ಕಡೆಯಿಂದ ನಂಗೆ ಟೈಮ್ ಸಿಕ್ಕಿರಲಿಲ್ಲ, ಒಂದು ತಿಂಗಳು ಫುಲ್ ಬಿಸಿ ಇತ್ತು. ಸೊ ನನಗೆ ಇವತ್ತು ಹೋಗಿದ್ದಕ್ಕೆ ಪ್ರಾಫಿಟ್ ಆಗಿದ್ದು ಅದಕ್ಕೊಂದು ಟಾಪ್ ಅಷ್ಟೇ ಗೈಸ್. ಇದು ಒಂದು ಟಾಪ್ ತೊಗೊಳಕ್ಕೆ ನಂಗೆ ಇದು ಇಷ್ಟ ಆಯ್ತು. ಆ್ಯಕ್ಚುಲಿ ಎಂಬ್ರಾಯ್ಡ್ರಿ ಎಲ್ಲ ಒಂಥರ ಚಂದ ವರ್ಕ್ ಇತ್ತು. ಲೈಟ್ ನಂಗಡೆ ಯೆಲ್ಲೋ ಕಲರ್ ಆ್ಯಕ್ಚುಲಿ ಇರಲಿಲ್ಲ. ಸೊ ಒಂದು ಟಾಪ್ ತೊಗೊಂಡು ಬಂದೀನಿ ಅಷ್ಟೇ. ಆ್ಯಂಡ್ ನನಗೆ ಪರ್ಫ್ಯೂಮ್ಸ್ ಇಷ್ಟ ಆಗ್ತೈತಿ. ಲುಕ್ ಎಟ್ ದಿಸ್. ನಂಗೆ ಪರ್ಫ್ಯೂಮ್ಸ್ ಭಾಳ ಇಷ್ಟ ಆಗ್ತೈತಿ. ಝೂಡಿಯೋದ ಸೀಕ್ರೆಟ್ ಅಲ್ಲ, ಆ ಸ್ಮೆಲ್ ನಂಗೆ ಭಾಳ ಇಷ್ಟ ಆಗ್ತೈತಿ. ನಾನು ಯೂಶ್ವಲಿ ಎಲ್ಲೋ ಪ್ರಿಫರ್ ಮಾಡೋಂಗಿಲ್ಲ, ಅಲ್ಲಿ ನಂಗೆ ಇಷ್ಟ ಆಗ್ತದೆ ಅಂತೇಳಿ ಅಲ್ಲಿ ಅಷ್ಟು ತೊಗೊಂಡೆ. ನಾನು ಪರ್ಫ್ಯೂಮ್ನ ಹಾಕೋಂಗಿಲ್ಲ ಭಾಳ, ಜಸ್ಟ್ ಝೂಡಿಯೋದು ಇಷ್ಟ ಅಂದರೆ ತೊಗೊಂಡಿದ್ದೆ. ಸೊ ಇಷ್ಟು ತೊಗೊಳಕ್ಕೆ ನಾನು ಲಿಟ್ರಲಿ ಅಲ್ಲಿ ಮಟ್ಟ ಹೋಗಿನ ಗೈಸ್. ಆ್ಯಂಡ್ ವಿ ಹ್ಯಾವ್ ಸ್ಪೆಂಡ್ ಸೋ ಮಚ್ ಅಮೌಂಟ್ ಇವತ್ತು. ಐ ಆಮ್ ಫೀಲಿಂಗ್ ವೆರಿ ರಿಗ್ರೆಟ್. ಯಾಕಂದ್ರೆ ಹೋದ್ವಿ ಫೀಲಿಂಗ್ ನನಗೆ ಈಗ ಇಷ್ಟ. ನೋಡೋಣಂತ ನಾವು ಮೇ ಬಿ ವಿಲ್ ಗೋ ಟು ಕಲೆಕ್ಟ್ ಗೋಲ್ಡ್. ಆಮೇಲೆ ನಮ್ಮ ನನಗೇನೋ ಇಯರಿಂಗ್ಸ್ ತಂದಾರಂತೆ. ಐ ಮೀನ್ ಅದು ಬ್ಯಾಡ್ ಬಿಟ್ರಿ ಹೋಗಲಿ. ಸೊ ಇಯರಿಂಗ್ಸ್ ಅದಾವೆ, ಅದನ್ನು ನೋಡಿ ಬರೋಕಂತೆ ಗೋಲ್ಡ್ ಶಾಪಿಗೆ ನಾವು ಹೋಗಬಹುದು ಮೇ ಬಿ. ಸೊ ಲೆಟ್ಸ್ ಯಾವಾಗ ವ್ಲಾಗ್ ಮಾಡ್ತೀನಿ. ಇಲ್ಲಾಂದರೆ ಈ ವ್ಲಾಗ್ ಟೈಮ್ ಸ್ಪೆಂಡ್ ಮಾಡಿದ್ದು ಭಾಳ ಖುಷಿ ಆಯ್ತು. ಯಾಕೆ ಅನ್ಸುತ್ತೆ ಮುಂಚೆ ಅಷ್ಟು ಕ್ಲೋಸ್ ಇರಲಿಲ್ಲ ಗೈಸಕ್ಕೆ. ಬೇಸಿಕಲಿ ಹೇಳ್ಬೇಕಂತಂದ್ರೆ ನಾನು ಸೀರಿ ವಾಸ್ ಲೈಕ್ ಹಾವು ಮುಗಿಸಿ ಥರ ಇರ್ತಿದ್ವಿ. ಬಟ್ ಈಗೀಗ ವೆನ್ ಶೀ ಈಸ್ ಗ್ರೋಯಿಂಗ್ ಅಲ್ಲ, ಒಂಥರ ಶೀ ಈಸ್ ಅಟ್ಯಾಚ್ಡ್. ಆಕೆ ಕನ್ವಿನ್ಸ್ ಮಾಡೋದೈತಲ್ಲ, ಆಕೆ ಇಲ್ಲ ಹೋಗೋ ಹೀಗೆಲ್ಲ ಮಾಡ್ತಾಳೆ. ಆಮೇಲೆ ಹೌದಾ ತಗೋ ಅಂತಂದರೆ ಮತ್ತೆ ಬಂದು ಕನ್ವಿನ್ಸ್ ಮಾಡ್ತಾಳೆ. ದಟ್ ಈಸ್ ಲೈಕ್ ಸೋ ಸ್ವೀಟ್. ಆಕೆ ನಿಷ್ಕಲ್ಮಶವಾದ ಮನ್ಸು ಇರ್ತೈತಲ್ಲ ಕೂಸ್ಕೊಳ್ಳೋದೆ, ಆ ಥರ ಒಂಥರ ಕ್ಯೂಟ್ ಫೀಲಿಂಗ್ ಕೊಡ್ತಾಳೆ ಆಕೆ. ಸೊ ಈಗೀಗಂತೂ ಆಕೆ ಜೊತೆ ಭಾಳ ಅಟ್ಯಾಚ್ಡ್ ಫೀಲಿಂಗ್. ನಂಗೆ ಇನ್ಫ್ಯಾಕ್ಟ್ ಬೆಂಗಳೂರಿಗೆ ಹೋದ್ರೆ ಆಕೆ ಮುದ್ದಾಡ್ಬೇಕನ್ನೋ ಫೀಲಿಂಗ್ ಬರ್ತೈತೆ ನನಗೆ. ಆಕೆ ಹಿಡ್ಕೋಬೇಕು, ಮುದ್ದಾಡ್ಬೇಕು. ಆಕೆ ಇಷ್ಟು ನೆನಪಾಗ್ತಾಳೆ ಅನ್ನೋ ಸರಿ ಅಷ್ಟು ನೆನಪಾಗ್ತಾಳೆ. ಇವಾಗಿನ ಜೊತೆ ಎವ್ರಿ ಸಿಂಗಲ್ ಮಿನಿಟ್ ಸ್ಪೆಂಡ್ ಮಾಡಿದ್ದು ಅಷ್ಟು ಖುಷಿ ಕೊಡ್ತು ನನಗೆ. ಸೊ ಯಾ ಅಷ್ಟಾಗೈತೆ. ನಾನು ಸ್ಫೂರ್ತಿ ಕಾಣೋಟ್ರಿಲ್ಲ ನಮ್ಮಮ್ಮ ನೋಡಿಲ್ಲ ಅಂದರೆ ಈಗ ಇದ್ರಲ್ಲೇನ ಇದು ಮಾಡ್ತಾಳೆ. ಇದೊಂದು ಫುಡ್ ಟ್ರಯಲ್ ಮಾಡ್ಬೇಕು. ಲಿಟ್ರಲಿ ಟ್ರಯಲ್ ಮಾಡಿ ನೋಡ್ಬೇಕು ಯಾವ ಬರ್ತಾವೆ ಯಾವ ಬರೋಂಗಿಲ್ಲ, ಯಾವ್ದು ನಾಳೆ ಹಾಕೊಳ್ಳೋದು ಎಲ್ಲ ಎಸ್ಟಿಮೇಟ್ ಮಾಡ್ಕೋಬೇಕಪ್ಪ. ಸೊ ಯಾ ಆ್ಯಂಡ್ ಆಲ್ಸೋ ಈ ಸರಿ ಇನ್ನೊಂದು ಏನಂತಂದರೆ ಗೈಸ್, ನಾವು ಊಟಿ ಟ್ರಿಪ್ಪಿಗೆ ಹೋಗಿದ್ವಲ್ಲ, ಏನು ಅನ್ಕೋಬೇಡ್ರಿ, ಸ್ಟೋರಿ ಸ್ವಲ್ಪ ದೊಡ್ಡದಾಗಿ ಹೇಳಕತ್ತೀನಿ. ಈ ಸರಿ ಊಟಿ ಟ್ರಿಪ್ಪಿಗೆ ಹೋಗಿದ್ವಲ್ಲ, ಆವಾಗ
ನಾವು ಮುಂಚೆ ಎಲ್ಲ ಟ್ರಿಪ್ಸ್ ಹೋಗ್ತಿದ್ವಲ್ಲ ಅಷ್ಟು ಖರ್ಚಾಗಲಿಲ್ಲ ಗೈಸ್. ಬಿಕಾಸ್ ಈ ಸರಿ ಇನ್ನೊಂದು ಏನು ಮಾಡಿದ್ದೆ ಅಂತಂದರೆ ನಾವು ಪ್ರಿಯರಾಗಿ ಒಂದಿಷ್ಟು ಡ್ರೆಸ್ಸಸ್ ತೊಗೊಂಡಿಟ್ಕೊಂಡಿದ್ದೆ. ನಾವು ಊಟಿನಾಗ ಹಾಕೊಂಡಿದ್ದ ಡ್ರೆಸ್ ಏನಿಲ್ಲ ಅದನ್ನ ಬರ್ಡೇಗೆ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದೆ. ಬಟ್ ಅದು ಲೈಕ್ ಈಗ ಹಾಕೊಳ್ಳೋಣ ಮತ್ತು ಬರ್ಡೇಗೆ ಏನಾದರೂ ಪರ್ಚೇಸ್ ಮಾಡೋಣ ಅನ್ನೋ ಥರ ಹಾಕೊಂಡ್ಬಿಟ್ಟಿದ್ದೆ ಅವತ್ತು. ಸೊ ನಮಗೆ ಈ ಸರಿ ಊಟಿದ ಅಷ್ಟು ಶಾಪಿಂಗ್ ಬಿಟ್ಟು ಊಟಿದ ಖರ್ಚು ಅಷ್ಟೇ ಬಂದಿತ್ತು ಸರಿ. ಇನ್ನು ಏನು ಅರ್ಥ ಆಯ್ತು ಅಂತಂದರೆ ಡ್ರೆಸ್ಸಸ್ ಎಲ್ಲ ಆ ಕ್ಷಣಕ್ಕೆ ಇದಕ್ಕೆ ತೊಗೋಬೇಕಂತ ಇರೋಂಗಿಲ್ಲ, ಪ್ರಿಯರಾಗಿ ತೊಗೊಂಡಿಟ್ರು ಎಷ್ಟು ಯೂಸ್ಫುಲ್ ಆಗ್ತಾವೆ ಅಂತ ಹೇಳಿ ನಂಗೆ ಈಗ ಅರ್ಥ ಆಗಕತ್ತೈತಿ. ಸೊ ನಾವು ಮುಂಚೆ ಏನು ಮಾಡ್ತಿದ್ವಿ ಅಂದರೆ ನಾನಾಗಲಿ ಸ್ಫೂರ್ತಿಗಾಗಲಿ ತೊಗೊಂಡು ನೆಕ್ಸ್ಟ್ ಡೇನ ಹಾಕೊಂಡು ಚೇಂಜ್ ಮಾಡಿಬಿಡ್ತಿದ್ವಿ. ಬಟ್ ಈಗೀಗ ಸೆಕ್ಯೂರ್ ಮಾಡಾಕತ್ತೀನಿ ಸ್ವಲ್ಪ ಅಂದರೆ ಭಾಳ ತೊಗೊಳಕತ್ತೀನಿ, ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಳಕತ್ತೀನಿ. ಸೊ ಆ್ಯಂಡ್ ನಂದು ಇನ್ನೊಂದು ವ್ಲಾಗ್ ರಿಲೀಸ್ ಮಾಡ್ಬೇಕು, ನನ್ನ ಫ್ರೆಂಡ್ಸ್ ಜೊತೆಗೆ ಹೊರಗೆ ಹೋಗಿದ್ದೆ. ಆ ವ್ಲಾಗ್ ಹಾಕಬೇಕು ನಾನು ಈಗ ಇವತ್ತಿಲ್ಲ ನಾಳೆ 2 ಡೇಸ್ನಾಗ ನಾನು ಆ ವ್ಲಾಗ್ ರಿಲೀಸ್ ಮಾಡಬೇಕು. ಸೊ ದ್ಯಾಟ್ ನಾನು ನನ್ನ ಬರ್ಡೇ ವ್ಲಾಗ್ ಆನ್ ಟೈಮ್ ಹಾಕ್ಬಹುದು ಅಂತ ಅನ್ಕೊಂಡೇನಿ. ನಾನು ಫೋನ್ ತೊಗೊಂಡಾಗ ಅಂದ್ಕೊಂಡಿದ್ದೆ ಲೈಕ್ ನೆಕ್ಸ್ಟ್ ಡೇನ ಹಾಕ್ಬಿಡೋಣ ಅಂತ. ಬಟ್ ಅದು ಆಗತ್ತಿಲ್ಲ ಗೈಸ್. ಸೊ ಅಷ್ಟೇ ಗೈಸ್, ಈಗ ಹೋಗಲಿ, ಈಗ ಭಾಳ ಮಾತಾಡ. ಸೊ ಇವಾಗ ಇಷ್ಟ ಗೈಸ್. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್. ಇದು ವಿಡಿಯೋದಾಗ ತೋರಿಸಿ ಮತ್ತೆ ಯಾರು ಇಲ್ದ ಅಯ್ಯೋ ಯಪ್ಪ ನಮ್ಮ ಮನೆಯವರು ಗೈಸ್ ಎಲ್ಲದಕ್ಕೂ ನಮ್ಮ ಮನೆ ಗೈಸ್ ಕನ್ಫ್ಯೂಸ್ ಆಗ್ಬೇಡ್ರಿ. ಇದು ಇವತ್ತಿಂದ ಈಗ ಒಂದು 10 ನಿಮಿಷ ಮುಂಚೆ ವಿಡಿಯೋ ಮಾಡಿದ್ನಲ್ಲ ಅದ್ರ ಜಸ್ಟ್ ಟಾಪ್ ಚೇಂಜ್ ಮಾಡೀನಿ. ಸೊ ನನ್ನ ಎಲ್ಲಿಟ್ಟಿವಿ ಅಕ್ಕ ಅಕ್ಕ ಸರಿ ಕೊಡ್ಲಿ ಬೇಡ ಅಕ್ಕ ಗೈಸ್ ನೋಡ್ರಿ ನಮ್ಮ ಅಮ್ಮ ಕೊಡ್ಸಿದ್ದೆ ಇದೆ ಗೈಸ್ ಈ ಬ್ರಾಸ್ಲೆಟ್ ಆ್ಯಂಡ್ ಇದು ಇಯರಿಂಗ್ಸ್ ತೊಗೊಂಡ್ವಿ. ಇದೊಂದು ಪೇರ್. ಸೊ ಇಷ್ಟು ತೊಗೊಂಡಿತ್ತು ಇವತ್ತು. ಇವು ಹಳೇವು ಗೈಸ್, ಇವು ತೊಗೊಂಡಿಟ್ಟಿದ್ದೆ ಬಟ್ ಫಿರ್ಕಿ ಲೂಸ್ ಆಗಿತ್ತಂತೆ ಹಾಕಿಸ್ಕೊಂಡು ಬಂದೆ ಹೋಗಿ. ಸೊ ಇಷ್ಟ ಗೈಸ್ ಇವತ್ತು ತೊಗೊಂಡಿತ್ತು ಇಷ್ಟೇ. ಆ್ಯಂಡ್ ಇಯರಿಂಗ್ಸ್ ಹಿಂದಿನ ಸ್ಟೋರಿ ಏನಂತ ಹೇಳಂದ್ರೆ ನಮ್ಮ ಅಮ್ಮನವರು ಇದ್ದಾರಲ್ಲ, ಒಂದಿನ ನಾನು ಜುಂಬಾಯಿಂದ ಮನೆಗೆ ಬರತ್ತಿದ್ದೆ. ಅವಾಗ ನಮ್ಮ ಅಮ್ಮಗೆ ಕಾಲ್ ಮಾಡಿದೆ ಮಾತಾಡೋಕ್ಕಂತ ಹೇಳಿ. ನಮ್ಮ ಅಮ್ಮ ಲೈಕ್ ಶ್ವೇತಿ ನೀ ಮೊನ್ನೆ ಇಯರಿಂಗ್ಸ್ ತೊಗೊಂಡಿಯಲ್ಲ ಅಂದರೆ ನಾನು ಹಳೆ ಮೊನ್ನೆ ತೊಗೊಂಡಿದ್ದೆ ರೀಸೆಂಟಾಗಿ. ಮೊನ್ನೆ ಇಯರಿಂಗ್ಸ್ ತೊಗೊಂಡಿಯಲ್ಲ, ಆ ಇಯರಿಂಗ್ಸ್ ಅಂಥವು ಇನ್ನೊಂದು ಇತ್ತಲ್ಲ ಅದು ಚಲೋ ಇತ್ತಲ್ಲ ಅದು ಅಂತ ಕೇಳತ್ತಾಳೆ ಸ್ಫೂರ್ತಿ ಮಮ್ಮಿ ನನಗೆ. ಅಂದರೆ ನನಗೆ ತೊಗೊಳತ್ತಾಳೆ. ಮತ್ತು ಈಗ ಕೇಳಕತ್ತಿ ಅಂತ ಕೇಳಿದೆ ನಾನು. ಹಂಗೆ ನನ್ನ ಫ್ರೆಂಡಿಗೆ ಒಬ್ಬರಿಗೆ ಅವ್ರ ಮಗಳಿಗೆ ಕೊಡೋಕೆ ಬೇಕಂತ ನಾ ಯೋಚನೆ ಮಾಡತ್ತೀನಿ. ನಮ್ಮಮ್ಮ ಫ್ರೆಂಡೇ ಇಲ್ಲಲ್ಲ, ಫ್ರೆಂಡ್ ಎಲ್ಲಿಂದ ಬಂದರೆ ಅಂತ ಯೋಚನೆ ಮಾಡತ್ತಿದ್ದೆ. ಪಾಪ ನಮ್ಮಮ್ಮ ಹೋಗಿ 23 ಮಂದಿ ನಮ್ಮಮ್ಮಗೆ ಫ್ರೆಂಡ್ಸ್ ಅದಾರ ಗೈಸ್. ಬಟ್ ಸದ್ಯಕ್ಕೆ ನಮ್ಮಮ್ಮ ನಮಗೆ ಯಾರನ್ನೂ ಇಂಟ್ರಡ್ಯೂಸ್ ಮಾಡ್ತಾಳೆ. ಬಟ್ ಅಷ್ಟೇ ಅರ್ಧ ಜೊತೆ ಈಗ ದಿನಾ ಕಾನ್ವರ್ಸೇಷನ್ ಮಾಡುವಂಥ ಫ್ರೆಂಡ್ಸ್ ಇಲ್ಲ. ಸೊ ನಾನು ನಮ್ಮಮ್ಮಗೆ ಯಾರು ಫ್ರೆಂಡ್ಸ್ ಅದಾರ ಅಂತ ಫುಲ್ ಗೊತ್ತೆಲ್ಲ ಯೋಚನೆ ಮಾಡೀನಿ. ಬಟ್ ಆಮೇಲೆ ರಿಯಲೈಸ್ ಆತ ನಂಗೆ ಒಂದಿನ ನನಗೆ ಇರಬಹುದು ಅಂತ ಹೇಳಿ ಅನಿಸುತ್ತೆ. ಬಟ್ ನನಗೆ ಗೈಸ್ ಹೋಗ್ತಂದಿತ್ಲೆ. ಸೊ ಇವತ್ತು ಹೋಗಿ ಇದನ್ನು ತೊಗೊಂಡು ಬಂದ್ವಿ. ಈ ವ್ಲಾಗ್ ಇಷ್ಟ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ಕಮ್ ಪ್ರೆಸ್ ಮಾಡಿ. ಸರ್ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಮುಂದಿನ ವೀಡಿಯೋನಾಗ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲವ್ ಆ್ಯಂಡ್